ಈ ಕಡೆ ಎಲ್ಲ ಹೋಗಂಗಿಲ್ಲ, ಆದ್ರೂ ನಾವು ಹೋಗಿದ್ದೀವಿ. 10 ಗಂಟೆ ಅಂತೆ, ಇನ್ನು 2 ಅವರ್ ವೆಯ್ಟ್ ಮಾಡಬೇಕು ದೇವ್ರ ದರ್ಶನಕ್ಕೆ. ಆಗಿದ್ರೇನೆ ಚಂದ ಅಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಒಂದು ಪೀಸ್ಫುಲ್ ಆಗಿರೋ ಮತ್ತೆ ಅಡ್ವೆಂಚರಸ್ ಆಗಿರೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇವತ್ತು ನಾನು ಡಿ.ಡಿ ಹಿಲ್ಸ್ ಬಂದಿದ್ದೀನಿ. ದೇವರಾಯನ ದುರ್ಗಕ್ಕೆ ಬಂದಿದ್ದೀನಿ. ದೇವರಾಯನ ದುರ್ಗದ ಬಗ್ಗೆ ನನ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ಎಕ್ಸ್ಪ್ಲೋರ್ ಮಾಡ್ತೀನಿ. ನಾನು ಒಬ್ನೇ ಬಂದಿಲ್ಲ, ನನ್ ಜೊತೆ ಅನುಷ್ ಬಾಸ್ ಇದಾರೆ. ಅನುಷ್ ಬಾಸ್ ಅವರೇ ಬನ್ನಿ. ನಡ್ಕೊಂಡ್ ಹೋಗ್ತಾವ್ರೆ ಆ ಕಡೆ. ತಮ್ಮ ಮೈಕ್ ನ ಆನ್ ಮಾಡಿ ಮಾಡ್ದೋ. ಮತ್ತೊಮ್ಮೆ ನಮ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಮಾತಾಡಿ ಏನಾದ್ರು. ನಾವಿಬ್ರೆ ಅಲ್ಲ, ಇನ್ನೊಬ್ರು ಇದಾರೆ ಅಲ್ಲಿ. ಬೇಲಿ ಒಳಗ್ ಬಚ್ಚಿಕೊಂಡ್ಬಿಟ್ಟವ್ರೆ. ಬನ್ನಿ ಸರ್, ಬನ್ನಿ. ಇವನ ಹೆಸರು ಆಕಾಶ ಅಂತ. ಇವಾಗ ಬಂದವನೆ. ಯಾವ್ದೇ ವಿಡಿಯೋ ಅಲ್ಲಿ ಕಾಣಿಸ್ಕೊಂಡಿಲ್ಲ, ಯಾವ್ದೇ ವಿಡಿಯೋ ಮಾಡಿರೋದೇ ಒಂದು. ನೆಕ್ಸ್ಟ್ ಇದೆ ಗೇಟ್ ಅವರ ಯಾರು ಅಲ್ಲಿ ಕಾವಲಿಗಿರೋದಾ? ಹೌದಾ? ನಾ ಇಲ್ಲ ಒಳಗೆ ಅಲ್ಲೆಲ್ಲ ಹೋಗಂಗಿಲ್ವಾ? ಅಲ್ಲಿ ಕೆರೆ ಹತ್ರ ಅವರ? ಹೌದಾ, ಓಕೆ ಓಕೆ. ಪ್ಲಾನ್ ಇದೇನು ಏನೋ 4 ಗಂಟೆಗೆ ಎದ್ಬಿಟ್ಟು ಬರ್ಬೇಕು, ಮೇಲೆ ಹೋಗ್ಬಿಟ್ಟು ಸನ್ಸೆಟ್ ಅಲ್ಲ ಸನ್ರೈಸ್ ನೋಡ್ಬೇಕು ಅಂತ ಇದಿದ್ದು. ಅನುಷ್ ಅವರ ಒಂದು ಏನ್ ಹೇಳ್ತಾರೆ, ಲೇಟ್ ಇಂದ ನಾವು ಲೇಟ್ ಮಾಡಿದ್ವಾ? ಅನುಷ್ 4:15 ಕೆಳಗಡೆ ಬಂದು ಕಾಯ್ತಾ ಇದ್ದೀನಿ. ರೆಡಿ ಮಾಡಿಸಿ ಮನೆ ಹತ್ರ 5 ಗಂಟೆ ತನಕ ಕಾಯಿಸವ್ರೆ. ಇಲ್ಲ ಇದು ನಂದೇ ಲೇಟ್ ಆಗಿದ್ದು. ನಾನು ಇನ್ನ ಸ್ನಾನನೇ ಮಾಡಿರ್ಲಿಲ್ಲ ಕಣ. ಅವಳು ಫೋನ್ ಹಾಕ್ಬಿಟ್ಟು 10 ನಿಮಿಷಕ್ಕೆ ನಾನ್ ಫೋನ್ ಹಾಕಿದ್ದೀನಿ ಅಣ್ಣಂಗೆ. ಟೈಮ್ ವೇಸ್ಟ್ ಮಾಡೋದ್ ಬೇಡ. ಆಕಾಶ್ ಅವರೇ, ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ಅಲ್ಲ, ನ್ಯೂ ವಿಡಿಯೋ. ಎಲ್ರು ವಿಡಿಯೋನ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೇಗ ಬೆಳ್ಸಿ ಅಂತ ಕೇಳ್ಕತೀನಿ. ನಮಸ್ಕಾರ. ಸೀದಾ ಆಮೇಲೆ ಲೆಟ್ಸ್ ಗೋ. ಎಂಟ್ರೆನ್ಸ್ ಇಂದ 1 ಕಿಲೋಮೀಟರ್ ಮುಂದೆ ಬಂದ್ರೆ ಒಂದ್ ಬ್ಯೂಟಿಫುಲ್ ಆಗಿರೋ ಒಂದ್ ಕೆರೆ ಸಿಗುತ್ತೆ. ಕೆರೆ ಇವೆಲ್ಲ ನೋಡಿದಾಯ್ತು, ಇವಾಗ ಮೇಲಕ್ಕೆ ಹೋಗೋಣ ಬರ್ರಿ. ನನ್ಗೊಳ್ಳೆ ಸಕಲೇಶ್ಪುರದ ಫೀಲ್ ಆಗ್ತಿದೆ ಸ್ವಲ್ಪ. ಇನ್ನೊಂದ್ ಇನ್ನೂ ಸಖತ್ತಾಗಿರುತ್ತೆ. ಫಾಗ್ ಎಲ್ಲ ಮಸ್ತ್. ಇನ್ನೊಂದ್ ಮೇಲಾದ್ಮೇಲೆ ನೋಡೋಣ. ರೋಡ್ ಎಲ್ಲ ರೆಡಿ ಮಾಡ್ತಾವ್ರೆ. ಈ ಟೈಮ್ ಅಲ್ಲಿ ಬರ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಫುಲ್ ಕೋಲ್ಡ್ ವೆದರ್, ಸಖತ್ತಾಗೈತೆ ಮಾತ್ರ. ಇಲ್ಲ ನಡೆಯೋ, ಟಿಕೆಟ್ ಇಲ್ಲ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ರೈಟ್ ತಗೊಬೇಕು. ಸ್ಟ್ರೈಟ್ ಹೋದ್ರೆ ತುಮಕೂರ್ಗೆ ಹೋಗ್ಬಿಡ್ತೀವಿ. ಹಂಗೆ ಸ್ಟ್ರೈಟ್ ಹೋಗ್ಬಿಟ್ರೆ ನಾಮಚಲ್ಮೆಗೆ ಅಲ್ಲಿಂದಾನೆ ಹೋಗ್ಬೇಕು. ಈ ಕಡೆ ಇದ್ರೆ ಡಿ.ಡಿ ವಾಕಿಂಗ್ ಮಾಡ್ತಾವ್ರೆ. ಇಲ್ಲಿಂದ ಬೆಟ್ಟ ಸ್ಟಾರ್ಟ್. ಮತ್ತೆ ಈ ಆರ್ಚ್ ಮೇಲೆ ಬೆಟ್ಟದ ಮೇಲೆ ಹೋಗೋದು. ಇಲ್ಲಿಂದ ಮೆಟ್ಲು ಇದೆ, ಇಲ್ಲಿಂದ ಹತ್ಕೊಂಡು ಹೋಗ್ಬೋದು. ಮತ್ತೆ ನಾವು ಗಾಡಿ ಇರೋದ್ರಿಂದ ಗಾಡಿಯಲ್ಲೇ ಹೋಗ್ತಾ ಇದೀವಿ. What can you say when love goes away that hasn't been said before? ಎಲ್ಲ ಹೋಗ್ ಬರ್ತಾವ್ರೆ, ನಾವ್ ಇವಾಗ ಹೋಯ್ತಾ ಇದೀವಿ. That's different this time. There's no words to sing anymore. ಮೇಲಕ್ ಬಂದ್ಬಿಟ್ವಿ. ಇಲ್ಲಿಂದ ಗಾಡಿ ನಡ್ಕೊಂಡು ಹೋಗ್ಬೇಕು. ಯಾರು ಜನ ಇಲ್ಲ ಅಂತ. ಪ್ರೋ ರೈಡರ್ ಅಂತ ಬಿಲ್ಡಪ್. ಯಾಕೋ ನಡಿ ಏನಾಗಲ್ಲ. ಅಯ್ಯೋ ನಡಿ ಅಂದಿನ. ನೀ ಹಂಗೆಲ್ಲ ವೆಯ್ಟ್. ಅಯ್ಯೋ ಎಲ್ಮೆಟ್ ಅಲ್ಬಿಡು. ಪ್ರೋ ರೈಡರ್ ಅಂತ ಬಿಲ್ಡಪ್ ಕೊಟ್ಟಿದ್ದೆ ಆಕಾಶ್. ಪ್ರೋ ರೈಡರ್ ಜಾಗ ಅಲ್ಲ, ಹೆಲ್ಮೆಟ್ ನೋಡಿ ಹೆಂಗ್ ಜಾಸ್ತಿ ಗೊತ್ತಾಯ್ತು. ಹೆಲ್ಮೆಟ್ ಲಾಕ್ ಮಾಡೋದು ಪಾರ್ಟಿ ಅಂದ ಇವ್ ನಗಾಡ್ತಾವನೆ. ಅವ್ರು ಅದಕ್ಕೆ ಕೇಳಬೇಕು. ರೈಡಿಂಗ್ ಬೂಟ ಸಿಮೆಂಟ್ ಕಲ್ಸೋ ಶೂ ಅಂತ ಅವನೇ ಅನುಷ್ ಅವ್ರು. ಸಡನ್ ಆಗಿ ನೋಡಿದಾಗ ಹಂಗೆ ಕಾಣಿಸ್ತಾನ ಅದು. ಅಲ್ಲ ಕಣ,
ಇಷ್ಟ್ ಬೇಗ ಬಂದಿದೀವಿ. ನಿನ್ ಈ ಕಡೆ ಬಾ ಆಕಾಶ. 7 ಗಂಟೆ ಆಯ್ತು. ಅಲ್ಲ ಅದೇ ನಾವ್ ಇಷ್ಟ್ ಬೇಗ ಬಂದಿದ್ವಿ, ಇಷ್ಟೊಂದ್ ಜನ ಅವ್ರೆ, ಅದು ಬಂದು ಹೋಗ್ತಾವ್ರೆ. ನಾವೇ ಲೇಟ್ ಎಂಟ್ರಿ ಇವನಿಂದ ಅಲ್ಲ, ಇವ ಅಣ್ಣನಿಂದ. ಅವಣ್ಣ ಆಫೆ ಮಾಡ್ಬಿಡ್ತು. ಮಸ್ತ್ ನೋಡಿ ಫಾಗು ಸಖತ್ತಾಗೈತೆ. ಇವ್ರೆಲ್ಲ ಎಷ್ಟ್ ಗಂಟೆಗೆ ಬಂದಿದ್ರು? ಎಲ್ಲಿಗೋಗಿರೋ? ಎಲ್ಲಿಗೋಗಿದೆ? ಪ್ರೊಫೆಷನಲ್ ಬ್ಲಾಗರ್. ಅವರು ಕಣ ಎಂಜಾಯ್ಮೆಂಟ್ ಅಂದ್ರೆ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ವ್ಯೂ ಪಾಯಿಂಟ್ ಅದು ಇದು ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡಿದ್ದು. ಬಟ್ ನೋಡಿದ್ರೆ ಒಳ್ಳೆ ದೊಡ್ಡ ಓಪನ್ ಆಗೋದು 10 ಗಂಟೆ ಅಂತೆ. ಆಯ್ತೀವಿ ನೋಡೋಣ. ಇನ್ನು ಇವಾಗ ಎಷ್ಟು ಟೈಮು? 8 ಗಂಟೆ. ಇನ್ನು 2 ಅವರ್ ವೇಟ್ ಮಾಡ್ಬೇಕು ದೇವ್ರ ದರ್ಶನಕ್ಕೆ. ಆದ್ರೆ ಬೀಗ ಓಪನ್. ದೇವಸ್ಥಾನದಲ್ಲಿ ಪೂಜೆ ಎಷ್ಟಾಗೋ ಗೊತ್ತಿಲ್ಲ. ಪೂಜೆ ಏನಿಲ್ಲ, ದೇವಸ್ಥಾನ ಓಪನ್ ಮಾಡಿದ್ರೆ ಸಾಕು. ನಾವು ದೇವ್ರನ್ನ ದರ್ಶನ ಮಾಡ್ಕೊಂಡು ಮುಗ್ಕೊಂಡು ಹೊರಟೋಗ್ಬಿಡ್ತೀವಿ. ನೀವು ಹಂಗೆಲ್ಲ ಮುಟ್ಬಾರ್ದು ಕಣ. ಹೋಗಿ ಬಿಟ್ಬಿಡು ಹೋಗಾದ್ರೆ ಜಾಗಕ್ಕೆ ಅದನ್ನ. ಎಲ್ಲೆಲ್ಗೋ ಕರ್ಕೊಂಡು ಹೋಗ್ತಾವ್ರೆ. ದೇವಸ್ಥಾನ ನಡಿಯೋ ಮುಕ್ಕಂಬರೋಣ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಳಗೈತ ಜಾಗ ಐತಾ? ಹೋಗ್ಬೋದಾ? ವಾವ್, ಇಲ್ಲಿ ಫುಲ್ ಕೋಲ್ಡ್ ಕಣವ, ಕಾಲೆಲ್ಲ ಫುಲ್ ಕೋಲ್ಡ್. ಅಲ್ಲ ಅನುಷನ್ನೇ ಬೈಕ್ ಅಂತಿದ್ವಲ್ಲ, ಸಾಕಾಗೈತ್ಲ. ನಾವಿಲ್ಲೆಲ್ಲ ನೋಡಿರ್ಲಿಲ್ಲ ಕಣ. ಅನುಷ ಸುಮ್ನೆ ಕರ್ಕೊಂಬಂದ. ನಾನ್ ಕರ್ಕೊಂಡ್ ಬಂದಿದ್ದು. ನೀನಾ? ಕ್ರೆಡಿಟ್ ಎಲ್ಲ ಆಕಾಶ. ಇರ್ಲಿ ಅವೆಲ್ಲ ಬರ್ರಿ ಒಳಗ್ ಹೋಗೋಣ. ಈ ಫುಲ್ಲು ಜೋರೈತೆ ಕಣ. ಕಡ್ಜಾರಿಂದ ಏನ್ ನೋಡ ಕಣ ಅದು. ಶ್ರೀರಾಮ್ ದೇವಾಲಯ. ರಾಮ ಕಣ, ಮಧ್ಯೆ ಇರೋದ್ ರಾಮ, ಈ ಕಡೆ ಲಕ್ಷ್ಮಣ ಸೀತೆನಾ. ಇಲ್ಲಿ ಯಾರು ಬಂದು ಇಲ್ಲ ಅಲ್ಲ ನೋಡಿ. ಇಲ್ಲಿ ಬಾಗ್ಲು, ಇದು ಫುಲ್ ಗುಹೆ, ಮತ್ತೆ ಇಲ್ಲಿ ದೇವಸ್ಥಾನ, ಪೂಜೆ ಮಾಡವ್ರೆ. ಹೊರಟ ಕೂರ್ತವನೆ. ನಿಧಾನ ಕಣ. ಹಾಯ್ ಗಾಯ್ಸ್ ಅನ್ನು. ದೇವಸ್ಥಾನ ಎಲ್ಲ ನೋಡಿದ್ದಾಯ್ತು. ಇಲ್ಲಿಂದ ಹೊರಡೋಣ. ಮೈಸೂರಿನ ಒಡೆಯ ಚಿಕ್ಕದೇವರಾಜ ಒಡೆಯರ್ ಆಳ್ವಿಕೆಯಲ್ಲಿದ್ದಾಗ ಅವರ ಹೆಸರನ್ನ ಈ ಬೆಟ್ಟಕ್ಕಿಡಲಾಗಿದೆ ಅಂತ ಹೇಳ್ತಾರೆ. ಚಿಕ್ಕದೇವರಾಜ ದುರ್ಗ ಕಾಲಕ್ರಮೇಣ ದೇವರಾಯನ ದುರ್ಗ ಆಗಿ ಬದಲಾಗಿದೆ. 7 ಸುತ್ತಿನ ಕೋಟೆ ಕೇಳಿದೀವಿ, ಆದ್ರೆ ಈ ದೇವರಾಯನ ದುರ್ಗಕ್ಕೆ 13 ಸುತ್ತಿನ ಕೋಟೆ ಇತ್ತಂತೆ. 1790-91ರಲ್ಲಿ ಎದುರಾಳಿಗಳ ದಾಳಿಗೆ ಹಾಳಾಗಿರೋ ಈ ಬೆಟ್ಟ ಇವತ್ತು ಒಂದು ಕೋಟೆನೂ ಸರಿಯಾಗಿ ಕಾಣಿಸ್ತಿರೋ ತರ ಆಗ್ಬಿಟ್ಟಿದೆ. 200 ವರ್ಷದ ಹಳೆಯ ದಾರಿ ದುರ್ಗದಳ್ಳಿಯಿಂದ ಬಂದ್ರೆ ಇವತ್ತು ಕೋಟೆಯ ಅವಶೇಷಗಳನ್ನ ನೋಡಬಹುದು. ಫೈನಲ್ ಆಗಿ ದೇವಸ್ಥಾನ ಓಪನ್ ಮಾಡೋ ಟೈಮ್ ಬಂತು. ಬನ್ನಿ ಇವಾಗ ದೇವರ ದರ್ಶನ ಮಾಡೋಣ.
ಬ್ರಹ್ಮದೇವರ ಪ್ರತಿಷ್ಠಾಪನೆಯ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನ ನೀವು ಇವಾಗ ನೋಡ್ತಾ ಇದ್ದೀರಾ. ದೇವ್ರ ಹತ್ರ ಎಲ್ಲ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಂಡ್ ಬಂದಿದೀವಿ. ನೋಡೋಣ, ಕೆಳಕ್ ಹೋಗ್ಬೇಕಿನ್ನ. ಏನನ ಒಂಚೂರು ಹೊಟ್ಟೆಗೆ ಹಾಕೊಳ್ಳೋಣ, ದರ್ಶನ ಆಯ್ತು, ನಮ್ಮ ಮನುಷ್ಯ ಕಾಯ್ತಾನ್ ತಿನ್ನಕ್ ಏನಾನ. ನನಗಂತೂ ಫುಲ್ ಹೊಟ್ಟೆ ಸಿತೈತೆ. ತಿಂಡಿ ಗಿಂಡಿ ತಿನ್ನೋಣ, ಕೆಳಗಡೆ ಹೋಗೋಣ ಬನ್ನಿ. ದರ್ಶನ ಎಲ್ಲ ಮುಗೀತು, ಇವಾಗ ಫೀಡ್ ಮಾಡ್ಕೊಳೋಣ ಸ್ವಲ್ಪ. ನಾವಿವಾಗ ಬಂದಿದ್ದೀವಿ ಜಯಮಂಗಲ ನದಿ ಉಗಮ ಸ್ಥಳಕ್ಕೆ. ಹದಿಮೂರು ಸುತ್ತಿನ ಕೋಟೆ ಇವಾಗ್ಲೂ ಇದ್ದಿದ್ರೆ ದೇವರಾಯನದುರ್ಗದ ಸೌಂದರ್ಯ ಇನ್ನೂ ಹೆಚ್ಚಾಗಿರ್ತಿತ್ತು. ಇದು ನರಸಿಂಹಸ್ವಾಮಿ ಪಾದ. ಫುಲ್ ಸುಸ್ತಾಗೋಗ್ಬಿಟ್ಟಿದೀವಿ. ಬೆಟ್ಟ ಹತ್ತಿ ಇಲ್ಲಿಗೆಲ್ಲ ಮುಗೀತು, ಊಟ ಮಾಡಕ್ ಹೋಗ್ಬೇಕು. ಓಕೆ, ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬರೋಣ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಸ್ ಬದರ್ಸೋಣ. ದೇವಸ್ಥಾನಕ್ಕೆ ಬರೋ. ನೀವಿವಾಗ ನೋಡ್ತಿರೋದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಶ್ರೀ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಈ ದೇವಸ್ಥಾನವನ್ನ ದುರ್ವಾಸ ಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಈ ದೇವಾಲಯ 1000 ವರ್ಷಕ್ಕೂ ಹಳೆಯ ದೇವಾಲಯವಾಗಿದೆ. ಇಲ್ಲಿಂದ ನಾಮಚಲುಮೆ 5 ಕಿಲೋಮೀಟರ್ ಆಗುತ್ತೆ. ಬನ್ನಿ ಇವಾಗ ಅಲ್ಲಿಗೂ ಹೋಗೋಣ. ವನವಾಸದಲ್ಲಿದ್ದಾಗ ಶ್ರೀರಾಮಚಂದ್ರ, ಸೀತಾ ಮತ್ತು ಲಕ್ಷ್ಮಣ ಇಲ್ಲಿಗೆ ಬರ್ತಾರೆ. ಶ್ರೀರಾಮ ತನ್ನ ನಾಮ ಇಟ್ಕೊಳ್ಳೋದಕ್ಕೆ ನೀರಿಲ್ದೆ ಇರುವಾಗ ಈ ಒಂದು ಜಾಗಕ್ಕೆ ಬಾಣ ಹೊಡೆದಾಗ ಅಲ್ಲಿಂದ ನೀರ್ ಬಂತಂತೆ. ಆ ನೀರಿಂದ ತನ್ನ ಏನು ತಿಲಕ ಅಂತಾರೆ, ತಿಲಕನ ಇಟ್ಕೊಂಡ್ರಂತೆ. ಆ ಬಾಣ ಹೊಡೆದಿರ್ತಕ್ಕಂಥ ಜಾಗದಲ್ಲಿ ಇವತ್ತು ನೀರ್ ಬರ್ತಾನೆ ಇದೆ. ಅದನ್ನ ಇವಾಗ ನೀವು ನೋಡ್ತಿದ್ದೀರಾ. ಮತ್ತೊಂದೇನೋ ಕಂಡಿಡ್ದ. ಕತ್ತಾಳೆ ಬೆಳಕಲ್ಲಿ ನೋಡ್ಬೇಕಷ್ಟೇ. ಕತ್ತಾಳೆ ನೀರದು. ಏನೋ ಇದು